ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮೈಸೂರು ಡಿಸ್ಟಿಕ್ ಎಚ್ ಡಿ ಕೋಟೆ ತಾಲೂಕು ಎಚ್ ಡಿ ಕೋಟೆ ಟೌನಿಂದ ಲ್ಯಾಂಡ್ ಡೀಲರ್ ವಿಜಯ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಏನಪ್ಪ ವಿಷಯ ವಿಡಿಯೋದಲ್ಲಿ ಲ್ಯಾಂಡ್ನ ತೋರಿಸ್ಕೊಂಡು ತಗೊಂಬಂದಿದ್ದೀನಿ ಅಂತಂದರೆ, ನೋಡಿ ಸರ್, ಇದು 65 ಎಕರೆ ಟೋಟಲ್ ಲ್ಯಾಂಡು. ಎಚ್ ಡಿ ಕೋಟೆ ಟು ಹುಣಸೂರು ಅಂದರೆ ವಿರಾಜಪೇಟೆ ಹೋಗೋ ರೂಟಲ್ಲಿ, ಎಚ್ ಡಿ ಕೋಟೆಯಿಂದ ವಿರಾಜಪೇಟೆಗೆ ಹೋಗೋ ರೂಟಲ್ಲಿ ಈ ಸ್ಟೇಟ್ ಹೈವೇಗೆ ಅಟ್ಯಾಚ್ ಆಗಿರುವಂಥ 65 ಎಕರೆ ಲ್ಯಾಂಡು. ಒಳ್ಳೆ ಜಾಗ ಅಂತ ಹೇಳ್ಬೋದು. ಸ್ಟೇಟ್ ಹೈವೇಗೆ ಅಟ್ಯಾಚ್ ಆಗಿದೆ. ಇದ್ರ ಪ್ರೈಸ್ ಬಂದು ಇವತ್ತೊಂದು 35 ಲಕ್ಷ ಕೇಳ್ತಿದ್ದಾರೆ ಎಕರೆಗೆ. 35 ಲಕ್ಷ ಏನು ಲಾಸ್ ಇಲ್ಲ ಅನ್ಕೋತೀನಿ ಇದು, ಯಾಕಂದರೆ ಒಟ್ಟಿಗೆ 65 ಎಕರೆ ತೊಗೋತಾ ಇರೋದ್ರಿಂದ. ಇದರ ಅಕ್ಕಪಕ್ಕ ಎಲ್ಲ ಸೇಲ್ ಮಾಡ್ತಿದ್ದಾರೆ ಈಗ. ಸ್ಟೇಟ್ ಹೈವೇ ಅಟ್ಯಾಚ್ ಎಲ್ಲ ಅನ್ಕೊಂಡಂಗೆ ಆಲ್ಮೋಸ್ಟು ನನಗೆ ಗೊತ್ತಿರೋಂಗೆ ಎಚ್ ಡಿ ಕೋಟೆ ತಾಲೂಕಲ್ಲಿ 3ರಿಂದ 4 ಲಕ್ಷ 2 ಲಕ್ಷ ಈ ಥರ ಎಲ್ಲ ಸೇಲ್ ಮಾಡ್ತಾಯಿದ್ದಾರೆ ಕುಂಟೆ ಲೆಕ್ಕದಲ್ಲಿ ಸ್ಟೇಟ್ ಹೈವೇ ಅಟ್ಯಾಚ್ಗಳು. ಆದರೆ ಇದು ಪೂರ್ತಿ ಲ್ಯಾಂಡ್ ಕೊಂಡಿರೋದ್ರಿಂದ ಒಂದು 35 ಲಕ್ಷ ರೂಪಾಯಿಗೆ ಎಕರೆಗೆ ಮಾಡಿಕೊಡೋಕ್ಕೆ ರೆಡಿ ಇದ್ದಾರೆ. ಅಷ್ಟು ಕೋಟ್ ಮಾಡ್ತಾಯಿದ್ದಾರೆ ಓನರು. ಒಂದು 20 ಜನ RTC ಬರ್ಬೋದು. ಮತ್ತು ಬೇರೆ ಏನೂ ಆ್ಯಕ್ಟಿವಿಟೀಸ್ ಇಲ್ಲ, ವ್ಯವಸಾಯ ಮಾಡ್ತಾಯಿದ್ದಾರೆ ಜಮೀನಲ್ಲಿ. ಈಗ ನೋಡಿ, ಸ್ಟೇಟ್ ಹೈವೇಗೆ ಹೋಗ್ತೀನಿ. ಇದೆ ಸ್ಟೇಟ್ ಹೈವೇ ಇದು, ಹುಣಸೂರು ಟು ಎಚ್ ಡಿ ಕೋಟೆ ಸ್ಟೇಟ್ ಹೈವೇ. ಹುಣಸೂರಿಗೆ ಹೋದರೆ ನೀವು ಟೋಟಲ್ ಪೂರ್ತಿ ಎಲ್ಲ ಕಡೆ ಹೋಗ್ಬೋದು. ಹಾಸನ್ನು, ಗುಂಡ್ಲುಪೇಟೆ, ಗುಂಡ್ಲುಪೇಟೆ ಹೋಗೋಕ್ಕಾಗಲ್ಲ, ವಿರಾಜಪೇಟೆ ಹೋಗ್ಬೋದು. ಮತ್ತು ಆ ಕಡೆ ಈ ಕಡೆ ಭಾಗಗಳಿಗೆ ತುಂಬ ಈಸಿಯಾಗಿ ಹೋಗ್ಬೋದು ಬೇಗ. ನೋಡಿ, ಮೈಸೂರಿಂದ ಈ ಲ್ಯಾಂಡ್ಗೆ ಒಂದು 60-65 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರಿಂದ ಲೆಕ್ಕ ಹಾಕ್ಕೊಳ್ಳಿ. ನೋಡಿ, ಈ ಥರ ಇದೆ ಲ್ಯಾಂಡು. ನನ್ನ ಹತ್ರ ಬಂದರೆ ನಾನು ಕಾಲ್ ಮಾಡಿದ್ರೆ ನಾನು ಕರ್ಕೊಂಬಂದು ತೋರಿಸಿ ಲ್ಯಾಂಡನ್ನ ಪರಿಚಯ ಮಾಡಿಸಿ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಕೊಡ್ತೀನಿ. ಇನ್ನೇನಾದರೂ ಮಾಹಿತಿ ಬೇಕು ಅಂದರೆ ಯಾರಿಗಾದರೂ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ. ನನ್ನ ಹೆಸರು ವಿಜಯ್ ಕುಮಾರ್ ಅಂತ, ಎಚ್ ಡಿ ಕೋಟೆ ನಿವಾಸಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ನೋಡ್ತಿರೋರೆಲ್ಲ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅಲಾಟ್. ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್.